ನಮಸ್ಕಾರ ವೀಕ್ಷಕರೇ, ನಾನು ಸುಜಯ್ ಭಟ್, ನೆಲಸಿರಿ ನ್ಯಾಚುರಲ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈಗಾಗಲೇ ನಾವು ಯುವ ರೈತ ಪರಿಚಯ ಸರಣಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ಕಾರ್ಯಕ್ರಮ ನೋಡಿದ ಅನೇಕ ವೀಕ್ಷಕರು ಅವರು ಅಳವಡಿಸಿಕೊಂಡಿರುವಂತಹ ರಸಾವರಿ ಮತ್ತು ನೀರಾವರಿ ಘಟಕದ ಬಗ್ಗೆ ನಮ್ಮಲ್ಲಿ ಅನೇಕ ಪ್ರಶ್ನೆಗಳನ್ನು ಮಾಡಿದರು. ಹಾಗಾಗಿ ವೈಜ್ಞಾನಿಕವಾದ ರಸಾವರಿ ಮತ್ತು ನೀರಾವರಿಯ ಘಟಕದ ಕುರಿತು ವಿಶೇಷ ವಿಡಿಯೋ ನಿಮ್ಮ ಮುಂದೆ. ಈ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ವಾಟರ್ ವಿಂಗ್ ಟೆಕ್ನಾಲಜಿಯ ಮುಖ್ಯಸ್ಥರಾದ ಶ್ರೀ ಬಾಲಕೃಷ್ಣ ಭಟ್ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಪೂರ್ತಿ ನಮ್ಮ ಕಾಲುಗಳಲ್ಲಿ ನೀರು ಹರಿತಾನೆ ಇರ್ತದೆ, ಆದರೂ ಕೂಡ ನಮ್ಮ ತೋಟದ ಬೆಳೆಗಳಿಗೆ ನೀರಾವರಿ ಅವಶ್ಯಕತೆ ಇದೆಯಾ? ಖಂಡಿತ ಅವಶ್ಯಕತೆ ಇದೆ. ಈಗ ನಮ್ಮ ಟ್ರೆಡಿಷನಲ್ ಕಲ್ಟಿವೇಶನ್ ಏನಿದೆ ಅಂತ ಹೇಳಿದ್ರೆ ತಗ್ಗು ಪ್ರದೇಶದಲ್ಲಿ ಹೆಚ್ಚಾಗಿ ನಮ್ಮ ಕೃಷಿ ಇಷ್ಟರವರೆಗೆ ನಡೀತಾ ಇದೆ. ಈಗ ಏನಾಗಿದ್ರೆ ಇದು ಗುಡ್ಡದ ಭಾಗದಲ್ಲಿ ಏರು ತಗ್ಗಿರುವಂಥ ಜಾಗದಲ್ಲೂ ಕೃಷಿಯ ಮಾಡುವಂಥ ಅವಶ್ಯಕತೆ ಕೃಷಿಕರಿಗೆ ಬಂದಿದೆ. ಮಲೆನಾಡಿರಲಿ ಎಲ್ಲೇ ಆದರೂ ಅಂಥ ಸಂದರ್ಭದಲ್ಲಿ ನಮಗೆ ಅವಾಗ ಬರುವಂಥ ದೊಡ್ಡ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಎಲ್ಲ ಕಡೆ ಒಂದೇ ಥರ ನೀರು ಹೋಗಬೇಕು, ಅದೇ ರೀತಿ ಒಂದೇ ಥರದ ಬೆಳವಣಿಗೆ ಆಗಬೇಕು ಮರಗಳು. ಆವಾಗ ಮ್ಯಾನ್ಯೂರು ಅದಕ್ಕೆ ಹೊರುವಂಥ ಗೊಬ್ಬರ ಆಗಲಿ ನೀರಾಗಲಿ ಸಮ ಪ್ರಮಾಣದಲ್ಲಿ ಹೋದಾಗ ಒಂದೇ ರೀತಿಯಲ್ಲಿ ಬೆಳವಣಿಗೆ ಬರ್ತದೆ. ಸಮ ಪ್ರಮಾಣದಲ್ಲಿ ಹೋಗಬೇಕು ಅಂತಾದರೆ ಬೇರೆ ಯಾವ ರೀತಿಯಲ್ಲೂ ಸಾಧ್ಯ ಇಲ್ಲ. ಹೊಸ ತಂತ್ರಜ್ಞಾನ ಜೊತೆಗೆ ನೀರಾವರಿ ಅಗತ್ಯ ತುಂಬ ಇದೆ. ನಮ್ಮಲ್ಲಿ ಈಗಾಗಲೇ ಟ್ರೆಡಿಷನಲ್ ಪದ್ಧತಿಯಲ್ಲಿ ನೀರಾವರಿಯನ್ನು ಮಾಡ್ತಾ ಇದ್ದಾರೆ. ಈಗ ಮುಂದುವರೆದಂತೆ ಬೇರೆ ಏನಾದರೂ ನೀರಾವರಿ ಪದ್ಧತಿ ಅವಶ್ಯಕತೆ ಇದೆಯಾ? ಖಂಡಿತ ಇದೆ. ಈಗ ನೀವು ಹೇಳಿದಾಗೆ ಈಗ ಈ ಭೂಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಹಾಯಿ ನೀರಾವರಿ ಮತ್ತು ಕೆಲವು ಬೆಟ್ಟು ನೀರಾವರಿ ಈ ಥರ ಇರ್ತದೆ. ಹೊರತಾಗಿ ಇದನ್ನು ಏನಾಗ್ತದೆ ಅಂತ ಹೇಳಿದರೆ, ಇವತ್ತು ಕೃಷಿಯಲ್ಲಿ ಉಪಬೆಳೆಗಳ ಮಾಡುವುದ ಅವಶ್ಯಕತೆ ಭಾಳ ಇದೆ. ಪರಿಸ್ಥಿತಿ ಆ ಥರ ಇರೋದ್ರಿಂದ ಆವಾಗ ನಮಗೆ ಇಳುವರಿಯ ಪ್ರಮಾಣವನ್ನು ಗಣನೀಯವಾಗಿ ಹೆಚ್ಚು ಮಾಡುವಂಥ ಅಗತ್ಯ ಖಂಡಿತ ಇದೆ. ಇಂಥ ಸಂದರ್ಭದಲ್ಲಿ ನಮಗೆ ತಂತ್ರಜ್ಞಾನದ ಉಪಯೋಗ ಮಾಡಿ ಆದಷ್ಟು ಹೆಚ್ಚಿನ ಇಳುವರಿ ಪಡೆಯೋದು ಖಂಡಿತ ನಮ್ಮ ಉದ್ದೇಶ ಆಗಿರ್ತದೆ ಫಾರ್ಮರ್ಸ್ದು, ಪ್ರತಿಯೊಬ್ಬ ಕೃಷಿಕರದ್ದು. ಈಗ ಒಂದೇ ಸಮತಟ್ಟಾಗಿ ಒಂದೇ ಥರ ನೀರು ಬಂದು ಒಂದೇ ಥರ ಮ್ಯಾನ್ಯೂರ್ ಕೊಟ್ಟು ಅಥವಾ ಗೊಬ್ಬರಗಳನ್ನು ಉಣಿಸಿದಾಗ ಮಾತ್ರ ಒಳ್ಳೆ ಇಳುವರಿ ಒಂದೇ ಇದು ತೋಟದಲ್ಲಿ ಪಡೀಲಿಕ್ಕೆ ಸಾಧ್ಯ. ಇದು ತಂತ್ರಜ್ಞಾನದ ಬಳಕೆಯಿಂದ ಮಾತ್ರ ಅದು ಮಾಡ್ಲಿಕ್ಕೆ ಸಾಧ್ಯ. ಟ್ರೆಡಿಷನಲ್ ಪದ್ಧತಿಯಲ್ಲಿ ಈಗಾಗಲೇ ಇರೋ ಒಂದು ಲಿಮಿಟ್ನವರೆಗೆ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಅದನ್ನು ಮುಂದುವರೆದ ಭಾಗಕ್ಕೆ ನಾವು ಹೋಗಬೇಕು ಅಂತ ಅದನ್ನು ನೆಕ್ಸ್ಟ್ ಲೆವೆಲ್ ಹೋಗಬೇಕಾಗಿದ್ರೆ ತಂತ್ರಜ್ಞಾನದ ಅಗತ್ಯ ಭಾಳ ಇದೆ. ತಂತ್ರಜ್ಞಾನ ಅಂತ ಹೇಳಿದ್ರಿ, ಹೊಸ ತಂತ್ರಜ್ಞಾನಗಳು ನಾವು ಏನೇನು ಅಳವಡಿಸ್ಕೊಳ್ಬೋದು? ಈಗ ತಂತ್ರಜ್ಞಾನ ತುಂಬ ಮುಂದುವರೆದ ಲೆವೆಲ್ಗೆ ಹೋಗಿದೆ. ಈಗ ಎಲ್ಲ ಕಡೆನೂ ಈಗ ಲಭ್ಯ. ನಮ್ಮ ಕಂಟ್ರಿಯಲ್ಲಿ ಅಥವಾ ನಮ್ಮ ಭೂಭಾಗದಲ್ಲಿ ನಮ್ಮ ಈ ಪ್ರದೇಶದಲ್ಲೂ ಕೂಡ ಲಭ್ಯ ಇದೆ. ಇಲ್ಲಿ ಅಳವಡಿಸುವ ಹಂತದಲ್ಲಿರುವಂಥ ತಂತ್ರಜ್ಞಾನ ಎಲ್ರಿಗೂ ಅದು ಪ್ರಯೋಜನ ಆಗುವಂಥ ತಂತ್ರಜ್ಞಾನ, ಮಾಡ್ಲಿಕ್ಕೆ ಸಾಧ್ಯ ಆಗುವಂಥ ತಂತ್ರಜ್ಞಾನ ಡ್ರಿಪ್ ಇರಿಗೇಷನ್ ಸಿಸ್ಟಮ್. ಅಂದರೆ ಪ್ರತಿ ಮರದ ಬುಡದಲ್ಲಿ ಅದರ ಬೇಸಿನಲ್ಲಿ ನೀರನ್ನು ಉಣಿಸುವಂಥ ವಿಧಾನ. ಈಗ ಆವಾಗ ತಂತ್ರಜ್ಞಾನದ ರೋಲ್ ಏನು ಅಂತ ಬರ್ತದೆ. ಆವಾಗ ಈಗ ನಮಗೆ ಈಗ ಇಂಥ ತೋಟಗಳಿಂದ ನಮಗೆ ಇದು ಗುಡ್ಡ ಪ್ರದೇಶದ ತೋಟಗಳು, ಬಯಲು ಪ್ರದೇಶದ ತೋಟಗಳು, ಕೆಲವು ಪ್ರದೇಶದಲ್ಲಿ ತುಂಬ ದೊಡ್ಡ ತೋಟಗಳಿರ್ತವೆ, ಕೆಲವು ಸಣ್ಣ ತೋಟಗಳಿರ್ತವೆ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಿಮಗೆ ಎತ್ತರ ತಗ್ಗಿರುವಂಥ ಜಾಗದಲ್ಲಿ ಒಂದೊಂದು ಕಡೆ ಒಂದೊಂದು ಥರ ನೀರು ಹೋಗುವಂಥದ್ದು, ಗ್ರಾವಿಟಿ ಮುಖಾಂತರ ಹೋದಾಗ ಅಥವಾ ಯಾವುದೇ ರೀತಿಯಾದ ಎಫೆಕ್ಟ್ ಆಗ್ತದೆ. ಅಂಥ ಸಂದರ್ಭದಲ್ಲಿ ಯಾವುದೇ ಭೂಭಾಗ ಇರಲಿ, ಎತ್ತರ ಇರಲಿ ತಗ್ಗಿರಲಿ, ಒಂದೇ ರೀತಿಯಲ್ಲಿ ನೀರು ಹೋಗುವಂಥ ವ್ಯವಸ್ಥೆ ಇರಬೇಕು. ಅಂಥ ಡ್ರಿಪ್ ಸಿಸ್ಟಮ್ಗಳಿದ್ದಾವೆ. ಅಂಥದ್ದು ಅದಕ್ಕೋಸ್ಕರ ಅದರಲ್ಲಿ ಬೇರೆ ಬೇರೆ ವಿಧದ ಡ್ರಿಪ್ ಸಿಸ್ಟಮ್ಗಳಿದ್ದಾವೆ ಎಮಿಟರಲ್ಲಿ. ಅದರಲ್ಲಿ ಯಾವ ಏರಿಯಾಕ್ಕೆ ಯಾವುದು ಅಂತ ಸೂಕ್ತವಾದಂಥ ನೋಡಿಕೊಂಡು ಆ ತಂತ್ರಜ್ಞಾನ ಒಳಪಟ್ಟಂಥ ಡ್ರಿಪ್ಪರ್ಗಳನ್ನು ಮತ್ತು ಸಿಸ್ಟಮ್ಗಳನ್ನು ಅಳವಡಿಸ್ಬೇಕು. ಅದರಿಂದ ಲಾಭ ಏನಾಗ್ತದೆ ಅಂತ ಹೇಳಿದ್ರೆ, ಇಡೀ ತೋಟ ಒಂದು ಹಲವಾರು ಸಾವಿರ ಮರಗಳಿದ್ದಾವೆ. ಅಂಥ ಸಂದರ್ಭದಲ್ಲಿ ಎಲ್ಲ ಮರಗಳಲ್ಲಿಯೂ ಹೆಚ್ಚಿನ ಮರಗಳು ಒಂದೇ ಸಮ ಪ್ರಮಾಣದ ಇಳುವರಿ ಬರಲಿಕ್ಕೆ ಸಾಧ್ಯ ಇದರಿಂದ. ಯಾಕಂದರೆ ಸಮ ಪ್ರಮಾಣದ ನೀರು ಮತ್ತು ಗೊಬ್ಬರ ಹೋದಾಗ ಬೆಳವಣಿಗೆ ಸಮ ಪ್ರಮಾಣದಲ್ಲಿ ಹೋಗ್ತದೆ. ಇದರಿಂದ ಅಲ್ಟಿಮೇಟ್ಲಿ ರೈತರಿಗೆ ಹೆಚ್ಚಿನ ಆದಾಯ ಬರ್ತದೆ. ಯಾಕಂದರೆ ಎಕರೇಜು ಇಳುವರಿ ಜಾಸ್ತಿ ಆದಾಗ ತನ್ನಿಂತಾನೇ ಸಂಪಾದನೆ ಲಾಭಾಂಶ ಜಾಸ್ತಿ ಇರೋದ್ರಿಂದ ಇದು ತಂತ್ರಜ್ಞಾನದಿಂದ ಮಾತ್ರ ಇದು ಅಳವಡಿಸಲಿಕ್ಕೆ ಸಾಧ್ಯ. ಹೊರತು ಟ್ರೆಡಿಷನಲ್ ಸಿಸ್ಟಮಲ್ಲಿ ಅದು ಮಾಡ್ಲಿಕ್ಕೆ ಬರೋದಿಲ್ಲ. ಇವು ಮೊದಲು ಏನಾಯ್ತು ಹೇಳಿದ್ರೆ ಜೆಟ್ ಇರಿಗೇಷನ್ ಬಂತು, ನೆಕ್ಸ್ಟ್ ಸ್ಪ್ರಿಂಕ್ಲರ್ ಬಂತು, ಈಗ ಡ್ರಿಪ್ ಬಂತು. ಈಗ ಹೊಸದು ಇಸ್ರೇಲ್ ಮಾದರಿ ಇರಿಗೇಷನ್ ಅಂತೇಳಿ ಇನ್ಲೈನ್ ಡ್ರಿಪ್ಪರ್ ಬಂತು. 4 ವಿಧವನ್ನು ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಭಾಗಕ್ಕೆ ಯಾವುದು ಅತಿ ಹೆಚ್ಚು ಸೂಕ್ತ? ಆ್ಯಕ್ಚುಲಿ ಸ್ಪ್ರಿಂಕ್ಲರು ಅಂದರೆ ಇದು ಕೃತಕ ಮಳೆ, ಅಂದರೆ ಎಲ್ಲ ಭೂಭಾಗಕ್ಕೂ ನೀರುಣಿಸುವಂಥದ್ದು ಅದರ ಕಾನ್ಸೆಪ್ಟ್, ಬೇಸಿಕ್ ಕಾನ್ಸೆಪ್ಟು. ಡ್ರಿಪ್ ಇರಿಗೇಷನು
ಯಾವ ಟಾರ್ಗೆಟೆಡ್ ಏರಿಯಾ ಅಂತ, ಅದರ ಬುಡಕ್ಕೆ ಮಾತ್ರ ಅದರ ಯಾವ ಏರಿಯಾನಲ್ಲಿ ನಮಗೆ ಬೇರಿನ ಬೆಳವಣಿಗೆ ಆಗಬೇಕು, ಮರದ ಬೆಳವಣಿಗೆ ಹೇಗೆ ಆಗಬೇಕು, ಇದನ್ನು ನಿರ್ಧಾರ ಮಾಡಿ ಕೊಡುವಂಥ ವಿಧಾನ ಯಾವುದು? ಡ್ರಿಪ್ ಇರಿಗೇಷನ್. ಹಾಂ, ಕೃತಕ ಮಳೆ ವಿಧಾನ ಏನಂದರೆ ಎಲ್ಲ ಮಳೆ ಬಂದ ರೀತಿಯಲ್ಲಿ ಒಂದು ಟ್ರೆಡಿಷನಲ್, ತುಂಬ ಟ್ರೆಡಿಷನಲ್ ಮೆಥಡಲ್ಲಿ ನೀರನ್ನು ಕೊಡುವಂಥದ್ದು, ಹಾಯಿಸುವಂಥದ್ದು. ಆವಾಗ ಅದನ್ನು ಬರುವಂಥ ದುಷ್ಪರಿಣಾಮ ಏನಾಗ್ತದೆ? ಒಂದು ನೀರಿನ ಅಗತ್ಯ ಇಲ್ಲದ ಭಾಗದಲ್ಲೂ ಕೂಡ ನೀರು ಹೋಗ್ತದೆ. ಅಲ್ಲಿ ನೀರು ಹೋದಾಗ ಏನಾಗ್ತದೆ? ಎಲ್ಲ ಕಳೆ ಬೆಳೀತದೆ. ಅದಕ್ಕಿಂತ ಕಳೆ ನಿರ್ವಹಣೆ ಒಂದು ಹೆಚ್ಚಿನ ವೆಚ್ಚ ಹೋಗ್ತದೆ. ಆಮೇಲೆ ಅದಕ್ಕೆ ನೀರಿನ ಪ್ರಮಾಣವು ಜಾಸ್ತಿ ಬೇಕಾಗ್ತದೆ. ಆದ ಕಾರಣ ಮಿತವ್ಯಯ ಮತ್ತು ಎಲ್ಲವನ್ನು ಯೋಚನೆ ಮಾಡಿದರೆ ಈಗ ಸ್ಪ್ರಿಂಕ್ಲರ್ ಹೋದಾಗ ಸ್ವಲ್ಪ ವ್ಯಯ ಕಡಿಮೆ ಆಗ್ತದೆ. ಡ್ರಿಪ್ ಇರಿಗೇಷನಲ್ಲಿ ವ್ಯಯ ಸ್ವಲ್ಪ ಜಾಸ್ತಿ ಇರ್ತದೆ. ಆದರೆ ಇಳುವರಿ ಪ್ರಮಾಣ ಮತ್ತು ಇದರ ನಿರ್ವಹಣೆ ಭಾಳ ಸುಲಭ ಆಗ್ತದೆ ಡ್ರಿಪ್ ಇರಿಗೇಷನಲ್ಲಿ. ಈ ವಿವಿಧ ಇರಿಗೇಷನ್ ಮೆಥಡ್ನ ಜೊತೆಗೆ ನೀರಾವರಿಯನ್ನು ಬಿಟ್ಟು ಬೇರೆ ಏನಾದರೂ ಪ್ರಯೋಜನ ಪಡ್ಕೊಳ್ಬೋದಾ? ನೀರಾವರಿ ಮಾತ್ರ ಅಲ್ಲದೆ ಅಂದರೆ ನೀರು ಹಾಕುವಂಥ ವಿಚಾರ ಸಸಿಗೆ ಬೇಕಾದಷ್ಟು. ಅದಲ್ಲದೆ ಸಸಿಗೆ ಬೇಕಾದರೂ ಗೊಬ್ಬರವನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಗೊಬ್ಬರವನ್ನು ಯಾವುದೇ ಬೇರೆ ಲೇಬರ್ಸು ಅಥವಾ ಯಾವುದೋ ಕಾರ್ಮಿಕರ ಅಗತ್ಯ ಇಲ್ಲದೆ ಇದೇ ಸಿಸ್ಟಮ್ನ ಮುಖಾಂತರ, ಅಂದರೆ ನೀರಲ್ಲಿ ಕರಗುವಂಥ ವಿಧದ ಗೊಬ್ಬರಗಳನ್ನು ಇದರ ಮುಖಾಂತರ, ಯಾವುದು ಡ್ರಿಪ್ ಲೈನ್ನ ಮುಖಾಂತರ ಗಳಿಸಿ ಡ್ರಿಪ್ಪರ್ನ ಮುಖಾಂತರ ಪ್ರತಿ ಮರದ ಬುಡಕ್ಕೆ ಸಮ ಪ್ರಮಾಣದಲ್ಲಿ ಅಥವಾ ಬೇಕಾದ ಪ್ರಮಾಣದಲ್ಲಿ ಎಷ್ಟು ಬೇಕೋ ಅಷ್ಟೇ ಅದೇ ಪ್ರಮಾಣದಲ್ಲಿ ನೀರು ಉಣಿಸುವಂಥ ವ್ಯವಸ್ಥೆ ಇದೆ. ಅದಕ್ಕೆ ಫರ್ಟಿಗೇಷನ್ ಸಿಸ್ಟಮ್ ಅಂತ ಹೇಳ್ತೇವೆ. ಅದಕ್ಕೆ 2-3 ವಿಧ ಇದೆ. ವೆಂಚುರಿಯ ಮುಖಾಂತರ ಮಾಡ್ಬೋದು ಅಥವಾ ಡೋಸಿಂಗ್ ಪಂಪ್ ಮುಖಾಂತರ ಮಾಡ್ಬೋದು. ಆದರೆ ಡೋಸಿಂಗ್ ಪಂಪಿನ ಮುಖಾಂತರ ಮಾಡಿದರೆ ಮೋಸ್ಟ್ ಸೈಂಟಿಫಿಕ್, ವೈಜ್ಞಾನಿಕ ರೀತಿಯಲ್ಲಿ ಯಾವುದೇ ಪ್ರೆಷರ್ಗಳನ್ನು ವ್ಯತ್ಯಾಸ ಮಾಡದೆ ಅದಕ್ಕೆ ಇಂಜೆಕ್ಷನ್ ಮಾಡ್ಬೋದು. ಅದು ಮಾಡಿದಾಗ ಪ್ರತಿ ಮರದ ಬುಡಕ್ಕೆ ಒಂದೇ ಸಮತಟ್ಟಾಗಿ ತಂತ್ರಜ್ಞಾನದ ಮೂಲಕ ಸರಿಯಾದ ವಿನ್ಯಾಸ ಮುಖಾಂತರ ನಾವು ಇರಿಗೇಷನ್ ಮಾಡಿರ್ತೇವೆ. ಅದೇ ಸಮ ಪ್ರಮಾಣದಲ್ಲಿ ಗೊಬ್ಬರದ ಫೀಡಿಂಗ್ ಕೂಡ ಮಾಡಲಿಕ್ಕೆ ಸಾಧ್ಯ, ಪ್ರತಿಯೊಂದಕ್ಕೂ ಪೂರೈಕೆ ಮಾಡಲಿಕ್ಕೆ ಸಾಧ್ಯ. ಅದರಿಂದ ನಿಮಗೆ ಗೊತ್ತಿದೆ, ಗೊಬ್ಬರ ಮತ್ತು ನೀರಿನ ಪ್ರಮಾಣ ತೂಗಿಸಿದಾಗ ಅದರಿಂದ ತುಂಬ ಪ್ರಯೋಜನ ಇದೆ. ಇದು ಭಾಳ ಮುಖ್ಯ ವಿಚಾರ. ಯಾವುದು ಅಂದರೆ ಫರ್ಟಿಗೇಷನ್ನು ಲೇಬರ್ನ ಉಪಯೋಗ ಇರೋದಿಲ್ಲ ನೋಡಿ, ಅದಕ್ಕೋಸ್ಕರ ನಮಗೆ ತುಂಬ ಪ್ರಯೋಜನ ಆಗ್ತದೆ ಫಾರ್ಮರ್ಸ್. ಈ ಮೆಥಡಲ್ಲಿ ನೀವು ಕರಗುವ ರೂಪದ ಗೊಬ್ಬರಗಳನ್ನು ಮಾತ್ರ ಕೊಳ್ಳಿಕ್ಕೆ ಹೌದು ಸಂಪೂರ್ಣ ಕಮಲ ಗೊಬ್ಬರ ಈಗ ಮಾರುಕಟ್ಟೆಯಲ್ಲಿ ಸಿಗುತ್ತದೆ. ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಸ್ವಲ್ಪ ಆರ್ಥಿಕ ವಿಚಾರ ಮಾಡಿದರೆ ಅದು ರೇಟಲ್ಲಿ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇರ್ತದೆ. ಆದರೆ ಅದೇ ಪ್ರಮಾಣದಲ್ಲಿ ನಮ್ಮ ತೋಟದಲ್ಲಿ ಅದರ ಪ್ರಯೋಜನ ಪಡೆಯಲಿಕ್ಕೂ ಆಗ್ತದೆ. ನೀವು ಹೇಳ್ತಾ 2 ಶಬ್ದವನ್ನು ಬಳಕೆ ಮಾಡಿದ್ರಿ, ಒಂದು ವಿನ್ಯಾಸ ಮತ್ತೊಂದು ಪ್ರೆಷರ್. ಹೌದು, ಇದು 2 ಇರಿಗೇಷನಲ್ಲಿ ಹೇಗೆ ಮಹತ್ವವನ್ನು ಪಡ್ಕೊಳ್ತದೆ? ಖಂಡಿತ ಅದು ಒಂದನೇ ಮಹತ್ವ ಪಡುವುದೇ ಅದು. ಪ್ರೆಷರು ಅಂದರೆ ಅದನ್ನು ನಾವು ಸಮದೂಗಿಸುವಂಥ ಪ್ರೆಷರ್ ಅಂದರೆ ಪ್ರೆಷರ್ ಕಾಂಪನ್ಸೇಟಿಂಗ್. ಈ ಇಡೀ ಈಗ ನಿಮಗೆ 40, 50, 60, 70 ಅಂದರೆ ಅನ್ಪ್ರೆಡಿಕ್ಟಬಲ್ ಅಂಥ ವ್ಯತ್ಯಾಸಗಳು ತೋಟದಲ್ಲಿ ಕಾಣ್ತವೆ. ಒಂದೊಂದು ತೋಟಕ್ಕೆ ಒಂದೊಂದು ಥರ ಇರ್ತದೆ. ಆವಾಗ ಪ್ರತಿಯೊಂದು ತೋಟಕ್ಕೆ ವಿನ್ಯಾಸಗಾರ ಪ್ರತಿ ತೋಟಕ್ಕೆ ವಿಸಿಟ್ ಮಾಡಲೇಬೇಕು. ಅಲ್ಲಿಯ ಪರಿಸ್ಥಿತಿಯನ್ನು ಅನುಗುಣವಾಗಿ ಅಲ್ಲಿಯ ಬೇಕಾದ ಎಲ್ಲ ಇನ್ಪುಟ್ಗಳನ್ನು ತಗೊಂಡು ಅದನ್ನು ತೂಗಿಸುವ ರೀತಿ ಅಂದರೆ ಪ್ರೆಷರ್ ಕಾಂಪನ್ಸೇಟಿಂಗ್ ಡಿಸೈನಲ್ಲಿ 2 ಟೈಪ್ ಇದೆ. ನಾರ್ಮಲ್ ಡಿಸೈನ್ ಅಂದರೆ PC ಡಿಸೈನ್ ಅಂತೇಳಿ. PC ಡಿಸೈನ್ ಅಂದರೆ ಪ್ರೆಷರ್ ಕಾಂಪನ್ಸೇಟಿಂಗ್ ಡಿಸೈನ್. ಪ್ರೆಷರ್ ಕಾಂಪನ್ಸೇಟಿಂಗ್ ಡಿಸೈನ್ ಅಂದರೆ ಡಿಸೈನ್ ವಿಚಾರ ಬರ್ತದೆ, ತುಂಬ ಆಳದ ವಿಚಾರ ಅದು. ಅದರಲ್ಲಿ ನಾವು ಅಂಥ ಸಂದರ್ಭದಲ್ಲಿ ನಾವು PC ಡಿಸೈನ್ಗೆ ಹೋಗಬೇಕಾಗ್ತದೆ. PC ಡಿಸೈನ್ ಮಾಡಿದಾಗ ಇಡೀ ಫಾರ್ಮಲ್ಲಿ ಪ್ರೆಷರನ್ನು ಸಮದೂಗಿಸಿ ಒಂದೇ ಸಮ ಪ್ರಮಾಣದ ನೀರನ್ನು ಕೊಡುವುದೇ PC ಡಿಸೈನ್. ತಂತ್ರಜ್ಞಾನದಲ್ಲಿ ಮತ್ತು ಸರಿಯಾದ ವಿನ್ಯಾಸದಿಂದ ಮಾತ್ರ ಅದು ಸಾಧ್ಯ. ನಾವು ಪೈಪ್ ಹಾಕಿ ಎಷ್ಟೋ ನೀರು ಬರ್ತದೆ, ಅದು ಸರಿಯಾದ ಸೈಂಟಿಫಿಕ್ ವಿಧಾನ ಅಲ್ಲ. ಡ್ರಿಪ್ ಇರಿಗೇಷನು ಅಂದರೂ ಡಿವೈಸ್ ಮಾತ್ರ. ಅದು ಸರಿಯಾದ ವಿನ್ಯಾಸ ಇಲ್ಲದೆ ಯಾವ ಪೈಪ್ ಅಳವಡಿಸಿದ್ರು ಕೂಡ ಸರಿಯಾದ ರಿಸಲ್ಟ್ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ನಾವೀಗ ಎಲ್ಲ ವಿಚಾರ ಮಾಡಿದಂಥ ಒಳ್ಳೆ ಪ್ರಮಾಣದಲ್ಲಿ ಇದು ಪ್ರಯೋಜನ ಪಡಬೇಕು ಅಂತಂದರೆ ಕೃಷಿಕರು ಇವತ್ತಿನ ಕಾಲದಲ್ಲಿ ವಿನ್ಯಾಸದ ಅಗತ್ಯ ಭಾಳ ಇದೆ. ಹೆಚ್ಚಿನ ರೈತರು ಅವ್ರ ತೋಟಗಳಿಗೆ ಅವರೇ ಇರಿಗೇಷನ್ ಡಿಸೈನನ್ನು ಮಾಡ್ಕೊಳ್ತಾ ಇದ್ದಾರೆ. ಅವ್ರದ್ದು ಒಂದು ಬಾವಿ ಇರುತ್ತೆ, ಒಂದು 2 ಎಕರೆ ತೋಟ ಅಂತಂದರೆ ಅವರೇ ಡಿಸೈಡ್ ಮಾಡ್ತಾರೆ. ಅಂಗಡಿಗೆ 3 HP ಪಂಪ್ ಬೇಕು, 2 ಇಂಚಿನ PVC ಪೈಪ್ ಬೇಕು, ಅದಕ್ಕೆ ನಾವು ಡ್ರಿಪ್ಪರ್ ಎಳ್ಕೊಂಡು ಅಲ್ಲಿ ತಗೊಂಡೋಗಿ ಡ್ರಿಪ್ಪರನ್ನು ಚುಚ್ಚಿ ಇರಿಗೇಷನ್ ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂದರೆ ಮೊದಲನೇ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ನೀರು ಬೀಳುತ್ತೆ, ತುದಿ ಹೋಗುವಾಗ ಸ್ವಲ್ಪ ಕಡಿಮೆ ಬೀಳುತ್ತೆ. ಅದು ನಮ್ಗೆ ಅದರಿಂದ ಯಾವುದೇ ರೀತಿ ಇವತ್ತಿನಲ್ಲಿ ತೊಂದರೆ ಆಗಿಲ್ಲ. ನೀವು ಹೇಳುವಂಥ ವಿನ್ಯಾಸದ ಇರಿಗೇಷನ್ ಡಿಸೈನಿಗೂ ನಾವೀಗ ಮಾಡ್ಕೊಳ್ತಾ ಡಿಸೈನ್ಗಳಿಗೂ ಏನು ವ್ಯತ್ಯಾಸ ಆಗುತ್ತೆ? ಖಂಡಿತ ಎಫೆಕ್ಟ್ ಆಗ್ತದೆ. ಈಗ ಭಾಳ ಸಣ್ಣ, ಬರೀ 1 ಎಕರೆ ಜಾಗದಲ್ಲಿ
ಅದಕ್ಕೆ ಜಾಸ್ತಿ ನೀರಿದೆ, ಒಟ್ಟು ನಾವೊಂದು ರೀತಿ ಒಂದು ವಿನ್ಯಾಸ ಅವರೇ ಮಾಡಿಕೊಂಡು ಅದರ ನಿಯಮಗಳನ್ನು ಅರ್ಥ ಮಾಡದೆ ಗೊತ್ತಿಲ್ಲದೆ ಮಾಡಿದ್ರು ಕೂಡ ತೋಟಕ್ಕೆ ನೀರು ಹೋಗ್ತದೆ. ತುಂಬ ಸಣ್ಣ ತೋಟದಲ್ಲಿಂದ ಭಾಳ ದೊಡ್ಡ ವ್ಯತ್ಯಾಸಗಳು ಬರೋದಿಲ್ಲ. ಸ್ವಲ್ಪ ಒಂದು 2 ಎಕರೆ 2.5 ಎಕರೆ ಈ ಥರ ಹೋದಾಗ ಸೈಜು ದೊಡ್ಡ ಆಗ್ತಾ ಹೋದಾಗೆ ವಿನ್ಯಾಸದ ಅಗತ್ಯ ಭಾಳ ಬೀಳ್ತದೆ. ಯಾಕಂದರೆ ಅದು ತಂತ್ರಜ್ಞಾನದ ಮುಖಾಂತರ ಯಾವುದೇ ಒಂದು ಸಣ್ಣ ಈಗ ಪೈಪಿನ ಮುಖಾಂತರ ನೀರನ್ನು ಹಾಕೋದು ಕೂಡ ಒಂದು ತಂತ್ರಜ್ಞಾನವೇ. ಆದ ಕಾರಣ ಪ್ರತಿಯೊಂದಕ್ಕೂ ಅದರಲ್ಲಿ ಯಾವ ಲೆವೆಲ್ನ ತಂತ್ರಜ್ಞಾನದಲ್ಲಿ ಕೆಲಸ ಮಾಡಿರ್ತೇವೆ ಅಂತೇಳಿ ಅಷ್ಟೇ ಇರೋದು. ನಮಗೆ ಹೆಚ್ಚಿನ ಇಳುವರಿ ಬರಬೇಕು ಅಂತಾದರೆ ನೆಕ್ಸ್ಟ್ ಲೆವೆಲ್ ತಂತ್ರಜ್ಞಾನಕ್ಕೆ ಹೋಗಬೇಕಾಗ್ತದೆ. ಇಲ್ಲ ಅಂತಾದರೆ ಇಳುವರಿಯ ಪ್ರಮಾಣ ಗಣನೀಯ ಕಮ್ಮಿ ಇರ್ತದೆ. ಈಗ ಕೆಲವರಿಗೆ ಈಗಾಗಲೇ ಅವರ ಇರುವಂಥ ವ್ಯವಸ್ಥೆಗಳೇ ಸಮಾಧಾನ ಇದೆ, ಆದರೆ ಸಮಾಧಾನವೇ ವಾಸ್ತವ ಆಗಿರುವುದಲ್ಲ ಹೈಯರ್ ಈಲ್ಡಿಂಗ್ ಲೆವೆಲ್ದಲ್ಲಿ. 5 ರಿಂದ 6 ತಿಂಗಳು ಮಾತ್ರ ಇರಿಗೇಷನ್ ಸೀಸನ್ ಬರೋದು ಯಾವುದೇ ಪ್ಲಾಂಟಿಗೆ. ಈ ಸೀಸನ್ನಲ್ಲಿ ಇಡೀ ಪ್ಲಾಂಟೇಷನ್ ಇಷ್ಟು ವ್ಯಾಪಕವಾಗಿ ಪ್ಲಾಂಟೇಷನ್ ಇರೋದ್ರಿಂದ ಅದನ್ನು ಫುಲ್ಫಿಲ್ ಮಾಡಬೇಕಾಗಿದ್ದರೆ ಟೈಮದ ಭಾಳ ಕಡಿಮೆ ಇರ್ತದೆ. ಅದರ ಒಳಗಡೆ ಎಲ್ಲ ಮಾಡಿ ಮುಗಿಸ್ಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ನಾವೇನು ಬೇಕು, ಇನ್ಫ್ರಾಸ್ಟ್ರಕ್ಚರನ್ನು ಡಿವೈಸ್ನ ಮುಖಾಂತರ ರೆಕಾರ್ಡ್ ಮಾಡ್ಕೊಂಡು ಹೋಗಿ ಸಿಸ್ಟಮಲ್ಲಿ ವರ್ಕ್ ಮಾಡಿದರೆ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ. ಇಲ್ಲಂತಾದರೆ ಅಗ್ರಿಕಲ್ಚರ್ ಲ್ಯಾಂಡ್ಗಳನ್ನು ಕವರ್ ಮಾಡಲಿಕ್ಕೆ ಇವತ್ತಿನ ಕಾಲದಲ್ಲಿ ವ್ಯಾಪಕವಾಗಿ ಬೆಳೆದಿರೋದ್ರಿಂದ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ಡಿವೈಸ್ನ ಇಂಪಾರ್ಟೆಂಟ್ ಆ್ಯಂಡ್ ಟೆಕ್ನಾಲಜಿ ಇಂಪಾರ್ಟೆನ್ಸು. ಇದೀಗ ನಾನು ಈ ಮಂಡಗಾಲಿಯನ್ನು ನೋಟ್ ಮಾಡಿಕೊಂಡೆ, ಕೋಆರ್ಡಿನೇಟ್ಸ್ ಅಲ್ಲಿಗೆ ನಿಲ್ಲಿಸ್ಬೇಕು. ನಾನು ಲ್ಯಾಟ್ರಲ್ ಪಾಸ್ ಮಾಡಿದೆ. ಇದು ಸೆಕೆಂಡ್ ರೋಡು, ಈ ತೋಟದಲ್ಲಿರುವಂಥ 2ನೇ ರೋಡು, ಅದನ್ನು ನಾವು ನೋಟ್ ಮಾಡ್ಕೊಳ್ತಾ ಇದ್ದೇವೆ. ಅವಾಗ ನಿಮ್ಮ ಸಿಸ್ಟಮಲ್ಲಿ ರೋಡ್ಗಳು ಮಂಡಗಾಲಿಗೆ ಎಲ್ಲ ಪೊಸಿಷನ್ ಸಿಗ್ತದೆ. ಆ್ಯಕ್ಚುಲಿ ನಮ್ಮದು ಅಡಿಕೆ ಇದು ಪ್ಲೇನ್ ಲ್ಯಾಂಡ್ ಆಗಿದೆ. ಈ GPS ಅವಶ್ಯಕತೆ ಏನಕ್ಕೆ? ಇದು ಪ್ಲೇನ್ ಲ್ಯಾಂಡ್ ಆಗಿದ್ದರೂ ಕೂಡ ಅದರಲ್ಲಿ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಇರ್ತಾವಲ್ಲ, ರೋಡ್ ಇರ್ತದೆ ಅಥವಾ ಮೇನ್ ಡ್ರೈನ್ಗಳಿರ್ತವೆ, ಮರದ ಗ್ಯಾಪ್ಗಳು, ಇದು ಎಲ್ಲವೂ ನಮಗೆ ಡಿಸೈನ್ ಮಾಡಬೇಕಾಗಿದ್ದರೆ ಇದರ ತುಂಬ ಅವಶ್ಯಕತೆ ಇದೆ. ಈಗ ರೋಡಲ್ಲಿರುವಲ್ಲಿ ಪೈಪ್ ಪಾಸ್ ಮಾಡಬಾರ್ದು, ಪ್ರತಿ ಲೈನ್ಗೆ ಲ್ಯಾಟ್ರಲ್ ಹೋಗೋದ್ರಿಂದ ಟ್ರಿಪ್ ಲೈನು, ಅದನ್ನು ನಾವು ಪಾಸ್ ಮಾಡಬಾರ್ದು. ಅದರ ಮೇಲೆ ವೆಹಿಕಲ್ ಹೋದಾಗ ಅದು ಡ್ಯಾಮೇಜ್ ಆಗ್ತದೆ. ಡ್ಯಾಮೇಜ್ ಮತ್ತು ಮುಂದುವರೆದ ಇದರಲ್ಲಿ ಸರಿಯಾಗಿ ಡ್ರಿಪ್ ಬರುವುದಿಲ್ಲ, ಸಮಸ್ಯೆಗಳೇ ಪ್ರಾರಂಭ ಆಗ್ತದೆ. ಆಮೇಲೆ ಇದು ಅನಗತ್ಯ, ಇದೀಗ ಇಲ್ಲೆಲ್ಲ ಅನ್ವಾಂಟೆಡ್ ಏರಿಯಾ, ಇಲ್ಲಿಗೆ ನಾವು ನೀರು ಹೋಗ್ತಿದ್ದೆ, ಅದ್ರ ಜೊತೆಗೆ ಮ್ಯಾನ್ಯೂರ್ ಸಮೇತ ಹೋಗ್ತದೆ. ಯಾವುದು ಫರ್ಟಿಗೇಷನ್ ಮಾಡಿದಾಗ ಅದ್ರಲ್ಲಿ ಮ್ಯಾನ್ಯೂರ್ ಕೂಡ ಅನ್ವಾಂಟೆಡ್ ಎಲ್ಲ ವೇಸ್ಟ್ ಆಗಿರ್ತದಲ್ಲ. ಅದಕ್ಕೋಸ್ಕರ ನಮಗೆ ಆ್ಯಕ್ಯುರೇಟಾಗಿ ಮರದ ಇದು ತೋಟದ ಸನ್ನಿವೇಶ ಹೇಗಿದೆ, ವಿನ್ಯಾಸ ಹೇಗಿದೆ, ಇದನ್ನು ನೋಡಿಕೊಂಡು ನಾವು ಡಿಸೈನ್ ಮಾಡಬೇಕಾಗ್ತದೆ. ಅದಕ್ಕೆ GPS ಅಳವಡಿಕೆ ಇಲ್ಲದಿದ್ದರೆ ಪ್ರತಿಯೊಂದನ್ನು ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಈಗ ಆ್ಯಕ್ಚುಲಿ ಮಲೆನಾಡು ಏರಿಯಾ ಅಂತ ನಾವು ಅಡಿಕೆಯನ್ನು ಕರೆಕ್ಟಾಗಿ ಒಂದು ಸ್ಪೇಸಿಂಗಲ್ಲಿ ಹಾಕಿರ್ತೇವೆ. ಈ ಗಿಡಗಳ ಸಂಖ್ಯೆನ ಆಧರಿಸ್ಕೊಂಡು ನಾವು ಕೂತ್ಕೊಂಡಲ್ಲೇ ಪಟ್ಟಿಯಲ್ಲಿ ಬರ್ಕೊಂಡು ಇಷ್ಟು ಗಿಡಕ್ಕೆ ಒಂದು ರೋಡ್ ಬಂತು, ಇಷ್ಟು ಗಿಡಕ್ಕೆ ಒಂದು ರೋಡ್ ಬಂತು, ಆ ಫುಟ್ ಅಂದಾಜಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಲೆವೆಲ್ ಅದು ಒಂದು ಲಿಮಿಟ್, ಒಂದು ಲಿಮಿಟ್ವರೆಗೆ ಮಾಡ್ಬೋದು. ಅಷ್ಟು ಆ್ಯಕ್ಯುರೇಸಿಯಾಗಿ ಮಾಡಲಿಕ್ಕೆ ಬರೋದಿಲ್ಲ. ಏನಿದ್ರೂ ಅಲ್ಲಿ ಬೇರೆ ಬೇರೆ ಸನ್ನಿವೇಶಗಳು ಆ ತೋಟದಲ್ಲಿರ್ತವೆ. ಇದು ಮರಗಳ ಸಂಖ್ಯೆ, ಅದರ ವಿನ್ಯಾಸ ಮಾತ್ರ ಇರ್ತದೆ. ನಾವೇನು ಮಾಡಬೇಕಾಗ್ತದೆ ಅಂತಂದರೆ, ಒಂದು ಪ್ರೊಫೆಷನಲ್ ಡಿಸೈನರು ಅಲ್ಲಿ ಇರುವಂಥ ಸಣ್ಣ ಸ್ಲೋಪ್ ಇದೆಯಾ, ಯಾವ ಬದಿಗಿರ್ಬೋದು, ಆಮೇಲೆ ಮಣ್ಣಿನ ತರಗತಿ ಹೇಗಿದೆ, ಆಮೇಲೆ ಅವರ ಕಲ್ಟಿವೇಷನ್ನ ಮೆಥಡ್ ಹೇಗಿದೆ, ಇಷ್ಟನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆವಾಗ ನಮಗೆ ಡಿವೈಸಿನ ಟೆಕ್ನಾಲಜಿಯ ಉಪಯೋಗ ಭಾಳ ಇದೆ. ಇಲ್ಲಾಂತಾದರೆ ಏನಾಗ್ತದೆ, ತಪ್ಪುಗಳಾಗೋ ಚಾನ್ಸಸ್ ಜಾಸ್ತಿ. ಈಗ ನಾವು ಗಾರ್ಮಿನ್ ಡಿವೈಸ್ನ ಮುಖಾಂತರ ನಾವೀಗ GPS ಎಲ್ಲ ಅದನ್ನು ಮಾಹಿತಿಗಳನ್ನು ತೊಗೊಳ್ತಾ ಇದ್ದೇವೆ, ಕಲೆ ಹಾಕ್ತಾ ಇದ್ದೇವೆ. ಅದರಲ್ಲಿ ಈಗ ನೀವೀಗ ನೋಡಿದರೆ ಈ ಥರ ನಾವೀಗ ಕಲೆಕ್ಟ್ ಮಾಡಿದಂಥ ಇನ್ಫಾರ್ಮೇಷನ್ಸ್ ಈ ಥರ ಇರ್ತದೆ. ಇದಾಗಿರಲಿ ಯಾವ ಬದಿಗೆ ರೋಡ್ ಇದೆ, ಎಲ್ಲಿ ಮೇಯ್ನ್ ಡ್ರೈನ್ ಇದೆ, ಆಮೇಲೆ ನೀರಿನ ಹರಿವು ಯಾವ ಕಡೆ, ಅಂದರೆ ಇಲ್ಲಿಂದ ಲೀಕೇಜ್ ಭೂಭಾಗ ಲೋ ಅಂತ ಕ್ಲೀನಾಗಿ ಗೊತ್ತಾಗ್ತದೆ. ಈ ಎಲ್ಲ ಇನ್ಫಾರ್ಮೇಷನ್ ಫೀಲ್ಡ್ಗೆ ಹೋಗಿ ಡಿವೈಸ್ನ ಮುಖಾಂತರ ಮಾಡಿದಾಗ ಮಾತ್ರ ನಿಮಗೆ ಅಕ್ಯುರೇಟ್ ಬರಲಿಕ್ಕೆ ಸಾಧ್ಯ. ಆಯಾ ಏರಿಯಾಕ್ಕೆ ಯಾವ ಥರ ಬೇಕೋ ಆ ಥರ ಅಲ್ಲಿ ಡಿಸೈನ್ ಮಾಡಲಿಕ್ಕೆ ಆಗ್ತದೆ. ಇನ್ನೊಂದು ಏನಂದರೆ, ನಮ್ಮ ಉದ್ದೇಶ ಡಿವೈಸು ಮಾಡರ್ನ್ ಟೆಕ್ನಾಲಜಿ, ಆಮೇಲೆ ಹೊಸ ಡಿಸೈನು, ಕ್ಯಾಟ್ ಡಿಸೈನ್ ಮಾಡ್ತಾಯಿದ್ದೇನೆ. ಮಾಡುವ ಉದ್ದೇಶ ಏನಂದರೆ, ಕೃಷಿಕರು ಯಾವುದೇ ರೀತಿಯ ಮೆಟೀರಿಯಲ್ ಅಥವಾ ಸಿಸ್ಟಮ್ ಮಾಡಿದರೂ ಕೂಡ ಕಾಸ್ಟ್ ಒಂದೇ ಥರ. ಈ ಸಣ್ಣ ಕರೆಕ್ಷನ್ ಮಾಡಿದರೆ ಲಾಭ ಫಾರ್ಮರ್ಸಿಗೆ ಏನು ಅಂತ ಹೇಳಿದರೆ, ಯೂನಿಫಾರ್ಮ್ ಈಲ್ಡ್ ಇನ್ಕ್ರೀಸ್ ಆಗ್ತದೆ. ಇಲ್ಲ ಬ್ಲೈಂಡಾಗಿ ನಾವು ಪೈಪ್ಲೈನ್ ಹಾಕೋದು, ನೀರು ಬಿಡೋದು ಅಂತ ಮಾಡಿದರೆ ಇದನ್ನು ನಿಮಗೆ ಅಳವಡಿಸಲಿಕ್ಕೆ ಸಾಧ್ಯನೇ. ನಾವು ಫಾರ್ಮಿಗೆ ಹೋಗಿ ಕಸ್ಟಮರ್ದು ಡಾಟಾ ತೊಗೊಳ್ತೀವಿ, ಕೋಆರ್ಡಿನೇಟ್ಸು, ಆಮೇಲೆ ಅದರ ಔಟ್ಸೈಡು ಆಕಾರಗಳು,
ಮತ್ತು ಅದರ ಗ್ರೇಡಿಯಂಟ್ಸು ಎಲ್ಲ ಕಡೆ ಎಲ್ಲ ಲೆವೆಲ್ಸ್ಗಳನ್ನು ಡಾಟಾ ತೊಗೊಂಡು ಎಲ್ಲ ಇನ್ಪುಟ್ ತೊಗೊಂಡು ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಡಿಸೈನ್ ಏನಿದೆ ಅದನ್ನು ಕೂಡ ಡಾಟಾ ತೊಗೊಂಡು ಬರ್ತೇವೆ. ಬಂದು ಇಲ್ಲಿ ಸಿಸ್ಟಮ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಇಲ್ಲಿ ಸಿಸ್ಟಮಲ್ಲಿ ಈ ಥರ ಇರ್ತದೆ. ಇದು ಬೇಸಿಕ್ ಡಿಸೈನ್. ಅದಾದಮೇಲೆ ನೆಕ್ಸ್ಟ್ ಲೆವೆಲ್ ಡಿಸೈನ್ಗೆ ಇದು ಆ್ಯಕ್ಚುಲಿ ಬೇಸಿಕ್ ಡಾಟಾ ಇರ್ತದೆ. ಈ ಪೊಸಿಷನ್ ಇರ್ತದೆ ನಾವು ತೊಗೊಂಡಿರೋ ಇನ್ಫಾರ್ಮೇಷನ್ಸು. ಆಮೇಲೆ ಅದು ಸೆಕೆಂಡ್ ಸ್ಟೇಜಿಗೆ ಬರ್ತದೆ. ಇದು ಫೈನಲ್ ಡಿಸೈನ್. ಇದು ಡ್ರಾಯಿಂಗ್ ಡಿಸೈನಲ್ಲಿ ಇರ್ತದೆ. ಇದು ಫೈನಲ್ ಡಿಸೈನ್. ನಮ್ಮಲ್ಲಿ ಭಾಳಷ್ಟು ರೈತರು ಮೈಕ್ರೋ ಟ್ಯೂಬ್ನ ಇರಿಗೇಷನ್ ಮಾಡಿದವರು ಜಾಸ್ತಿ. ಅಲ್ಲಿ ಒಂದೇ ಸಮಸ್ಯೆ ಅಂತಂದರೆ ಪದೇ ಪದೇ ಆ ಮೈಕ್ರೋ ಟ್ಯೂಬ್ ಕಟ್ಟುತ್ತದೆ. ಅದಕ್ಕೆ ಈ ಹೊಸ ಮಾದರಿ ಇರಿಗೇಷನ್ ಏನಾದರೂ ಪರಿಹಾರ ಇದೆಯಾ? ಮೈಕ್ರೋ ಟ್ಯೂಬಲ್ಲಿ ನೀರು ಬಿಡುವಂಥದ್ದು ಡ್ರಿಪ್ ಇರಿಗೇಷನ್ ಮೆಥಡೇ ಅಲ್ಲ. ಕಾರಣ ಅದರಲ್ಲಿ ಯಾವುದೇ ರೀತಿಯಲ್ಲೂ ಸಮ ಪ್ರಮಾಣದಲ್ಲಿ ಹೋಗುವಂಥ ಪ್ರಮಾಣೀಕರಿಸಲಿಕ್ಕೆ ಆಗೋದಿಲ್ಲ. ಆಮೇಲೆ ಇವತ್ತು ಮೈಕ್ರೋ ಟ್ಯೂಬ್ ಉದ್ದದ ಮೈಕ್ರೋ ಟ್ಯೂಬ್ ಹಾಕಿರ್ತಾರೆ. ಆ ಮೈಕ್ರೋ ಟ್ಯೂಬ್ ಇವತ್ತು ಇಲ್ಲಿ ನಾಳೆ ಅಲ್ಲಿ ಇದ್ದರೆ ಅದು ಡ್ರಿಪ್ ಇರಿಗೇಷನ್ ಕಾನ್ಸೆಪ್ಟನ್ನೇ ತಪ್ಪದು. ಎರಡನೇದು, ಈಗ ಡ್ರಿಪ್ ಇರಿಗೇಷನ್ ಹೇಗಿದೆ ಅಂತ ಒಂದು ಕಡೆ ನೀರು ಬಿದ್ದ ಮೇಲೆ ಆ ಸೀಸನಲ್ಲಿ ಒಂದೇ ಕಡೆ ನೀರು ಬಿಡಬೇಕು. ಅದು ಮುಖ್ಯ. ಯಾಕಂದರೆ ಒಂದು ಸಲ ಬೇರೆ ಅಲ್ಲಿ ಕೂಡಿರ್ತದೆ. ಇದ್ದಕ್ಕಿದ್ದಾಗಿ ಒಂದು 10 ದಿವಸಗಳ ಮೇಲೆ ಆ ಕಡೆ ಈ ಕಡೆ ಯಾವುದೋ ದಾರಿ ಸಿಕ್ಕಿ ಹೋಯಿತು ಅಂತಾದರೂ ಕೂಡ ಇಲ್ಲಿರುವಂಥ ಬೇರುಗಳೆಲ್ಲ ಸ್ಟಾರ್ವೇಷನ್ ಆಗ್ತದೆ. ಅದು ಮರದಲ್ಲಿ ತುಂಬ ಎಫೆಕ್ಟ್ ಆಗ್ತದೆ. ಒಂದು ಇಳುವರಿಗೆ ತೊಂದರೆ ಆಗ್ತದೆ, ಎಲ್ಲ ರೀತಿಯ ಬೆಳವಣಿಗೆ ತೊಂದರೆ ಆಗ್ತದೆ. ಎರಡನೇದು, ಡ್ರಿಪ್ ಇರಿಗೇಷನ್ ಒಂದೊಂದು ಕಡೆ ಒಂದೊಂದು ಎತ್ತರ ತಗ್ಗಿದ್ದಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಬರ್ತದೆ. ಆ ಸಂದರ್ಭದಲ್ಲಿ ನಿಮಗೆ ಗೊಬ್ಬರವನ್ನು ನಿಮಗೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಕಡೆ ಒಂದೊಂದು ಥರದ ಬೆಳವಣಿಗೆ ಬರ್ತದೆ. ಅದಕ್ಕೋಸ್ಕರ ಮೈಕ್ರೋ ಟ್ಯೂಬಿನ ಮುಖಾಂತರ ಮಾಡೋದ್ರಿಂದ ಯಾವ ಪ್ರಯೋಜನವೂ ಕೃಷಿಕರಿಗೆ ಆಗೋದಿಲ್ಲ. ಅದಕ್ಕೋಸ್ಕರ ಡ್ರಿಪ್ ಇರಿಗೇಷನು ನನಗೆ ತಿಳಿದ ರೀತಿಯಲ್ಲಿ ಮೈಕ್ರೋ ಟ್ಯೂಬಿನ ಮುಖಾಂತರ ಮಾಡೋದು ಡ್ರಿಪ್ ಇರಿಗೇಷನ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಮೈಕ್ರೋ ಟ್ಯೂಬ್ ಇರಿಗೇಷನ್ನು ಸೈಂಟಿಫಿಕ್ ಇರಿಗೇಷನ್ ಮೆಥಡ್ ಅಲ್ಲ ಅಂತಾದರೆ ಇದರ ಬದಲಿಗೆ ರೈತರು ಬೇರೆ ಯಾವ ಪದ್ಧತಿಯನ್ನು ಅಳವಡಿಸ್ಕೊಳ್ಬಹುದು? ಡ್ರಿಪ್ ಇರಿಗೇಷನ್ನಲ್ಲಿ ಡ್ರಿಪ್ಪರಲ್ಲಿ ಆನ್ಲೈನ್ ಡ್ರಿಪ್ಪರ್ಸ್, ಇನ್ಲೈನ್ ಡ್ರಿಪ್ಪರ್ಸ್ ಅಂತ ಇದೆ. ಅದು ಇನ್ಲೈನ್ ಡ್ರಿಪ್ ಲೈನ್, ಅದು ಲೈನ್ನ ಒಳಗಡೆ ಡ್ರಿಪ್ಪರ್ ಇರ್ತದೆ. ಅದು ಒಂದು ಪ್ರಮಾಣದ ಗ್ಯಾಪಲ್ಲಿ ಇರ್ತದೆ. ಫಾರ್ ಎಕ್ಸಾಂಪಲ್ ನಿಮಗೆ 30 ಸೆಂಟಿಮೀಟರ್, 40 ಸೆಂಟಿಮೀಟರ್, 50 ಸೆಂಟಿಮೀಟರ್ ಈ ಸಮ ಪ್ರಮಾಣದಲ್ಲಿ ಒಂದೊಂದು ಡ್ರಿಪ್ಪರ್ ಅದರ ಒಳಗಡೆ ಫಿಕ್ಸ್ ಆಗಿರ್ತದೆ. ಅದರಲ್ಲೂ 2 ಟೈಪ್ ಇದೆ, ಸಿಲಿಂಡ್ರಿಕಲ್ ಡ್ರಿಪ್ಪರ್ ಮತ್ತು ಸ್ಟ್ರಿಪ್ ಡ್ರಿಪ್ಪರ್ ಅಂತೇಳಿ. ಅದರ ಮೇಲೊಂದು ಅದರಲ್ಲಿ ಮುಂದುವರಿದ ತಂತ್ರಜ್ಞಾನದಲ್ಲಿ ಈಗ ಯಾವ ಲೆವೆಲ್ಗೆ ಹೋಗಿದೆ ಅಂತ ಹೇಳಿದರೆ PC ಡ್ರಿಪ್ಪರ್, ನಾನ್ PC ಡ್ರಿಪ್ಪರ್ಸ್ ಅಂತಿದೆ. ಪ್ರೆಷರ್ ಕಾಂಪನ್ಸೇಟಿಂಗ್ ಡ್ರಿಪ್ಪರ್, ನಾನ್ ಪ್ರೆಷರ್ ಕಾಂಪನ್ಸೇಟಿಂಗ್ ಡ್ರಿಪ್ಪರ್ಸ್. ಅದರಲ್ಲಿ PC ಡ್ರಿಪ್ಪರ್ಸು ನಿಮಗೆ ಎತ್ತರ ತಗ್ಗು ಸಾಧಾರಣ 60ರಿಂದ 70 ಫೀಟಿನ ವ್ಯತ್ಯಾಸಗಳಿದ್ದರೂ, ಎತ್ತರದಲ್ಲಿ ವ್ಯತ್ಯಾಸಗಳಿದ್ದರೂ ಅದು ಸಮ ಪ್ರಮಾಣದಲ್ಲಿ ನೀರುಣಿಸುವಂಥ ವ್ಯವಸ್ಥೆ PC ಡ್ರಿಪ್ಪರ್ದು. ಅದರಲ್ಲಿ ಈಗ ಬಟನ್ ಡ್ರಿಪ್ಪರು ಇನ್ನೊಂದು ವಿಧಾನ. ಬಟನ್ ಡ್ರಿಪ್ಪರ್ ಅಂತ ಹೇಳಿದರೆ ಅದು ಆನ್ಲೈನ್ ಡ್ರಿಪ್ಪರ್ ಸಿಸ್ಟಮ್ ಅಂತ ಹೇಳ್ತೀವಿ. ಬಟನ್ ಡ್ರಿಪ್ಪರಲ್ಲಿ ನೀವು ಯಾವುದೇ ಪ್ಲೇನ್ ಲ್ಯಾಟ್ರ್ಗಳು ಹಾಕಿರ್ತಾರೆ ಅಡಿಕೆ ಲೈನ್ನ ಸಾಲಲ್ಲಿ ಅಥವಾ ತೆಂಗಿನ ಸಾಲಲ್ಲಿ ಅಥವಾ ಬೇರೆ ಯಾವುದೇ ಕ್ರಾಪ್ ಇರಲಿ ಅದರ ಬೆಳೆಗಳ ಸಾಲಲ್ಲಿ ಹಾಕಿರ್ತಾರೆ. ಅದಕ್ಕೆ ನಮಗೆ ಎಲ್ಲಿ ಬೇಕೋ ಅಲ್ಲಿ ಅದನ್ನು ಚುಚ್ಚಿ ಇದರ ಮೇಲ್ಗಡೆ ಚುಚ್ಚಿ ಹಾಕೊಂಡು ಅದಕ್ಕೆ ಆನ್ಲೈನ್ ಡ್ರಿಪ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದು ಬಟನ್ ರೂಪದಲ್ಲಿ ಇರ್ತದೆ. ಅದರಲ್ಲೂ ಕೂಡ 2 ವಿಧಾನ ಇದೆ, ನಾನ್ ಪ್ರೆಷರ್ ಕಾಂಪನ್ಸೇಟಿಂಗ್, ಪ್ರೆಷರ್ ಕಾಂಪನ್ಸೇಟಿಂಗ್ ಅಂತೇಳಿ. ಅದರಲ್ಲೂ 60ರಿಂದ 70 ಫೀಟ್ ವೇರಿಯೇಷನ್ ಅಲ್ಲದು ಒಂದೇ ಸಮ ಕೊಡುವಂಥ ಡ್ರಿಪ್ಪರ್ಗಳು ಇದ್ದಾವೆ, ವಿಧಾನ ಇದೆ. ಆದರೆ ಇನ್ಲೈನ್ ಡ್ರಿಪ್ಪರಲ್ಲಿ ಮತ್ತು ಅದರಲ್ಲಿ ಅದು ಕೆಲವು ಸಲ ಈ ಆನ್ಲೈನ್ ಬಟನ್ ಡ್ರಿಪ್ಪರ್ಗಳು ಕೆಲವು ಬೆಳೆಗಳಿಗೆ, ಈಗ ಕಾಡಿನ ಬೆಳೆಗಳಿರ್ಬೋದು, ತುಂಬ ಗ್ಯಾಪಲ್ಲಿರುವಂಥ ಬೆಳೆಗಳಿಗೂ ಅದರ ಪ್ರಯೋಜನ ಪಡೀಲಿಕ್ಕೆ ಆಗ್ತದೆ. ಅಲ್ಲಿ ವಿನ್ಯಾಸ ಮೇಲೆ ಹೊಂದ್ಕೊಂಡಿರ್ತದೆ. ಇನ್ಲೈನ್ ಡ್ರಿಪ್ ಸಿಸ್ಟಮಲ್ಲಿ ಅದು ನಿರಂತರವಾಗಿ ನೀರು ಬೀಳುವಂಥದ್ದು. ಫುಲ್ಲು ಒಂದು ಸ್ಟ್ರಿಪ್ಪೇ ಕಂಪ್ಲೀಟು ಒದ್ದೆ ಆಗಿಬಿಡ್ತದೆ. ಅದು ಎಷ್ಟು ಬೇಕು, ಎಷ್ಟು ಪ್ರಮಾಣ ಕೂಡ ಅದು ಬೆಳೆಗಳ ಮೇಲೆ ನಿರ್ಧಾರ ಆಗುವಂಥದ್ದು. ಅದರಲ್ಲಿ ಏನಾಗ್ತದೆ ಅಂತಂದರೆ ಬೇರಿನ ವಿನ್ಯಾಸ ಮಾಡಲಿಕ್ಕೆ ಆಗ್ತದೆ. ಡ್ರಿಪ್ ಇರಿಗೇಷನು ನೀರು ನುಡಿಸೋ ಜೊತೆಗೆ ಅದರ ಮಧ್ಯದಲ್ಲಿ ನಾವು ಗೊಬ್ಬರವನ್ನು ಅದರ ನುಡಿಸಿದಾಗ ಬೇರು ಅದರಕ್ಕೆ ತಕ್ಕಂತೆ ಬೆಳವಣಿಗೆ ಶುರುವಾಗ್ತದೆ. ಆ ವಿನ್ಯಾಸದಲ್ಲಿ ಬೇರಿನ ಬೆಳವಣಿಗೆ ಆಗ್ತದೆ. ಅದರಿಂದ ನಮಗೆ ನಿರೀಕ್ಷಿತ ಬೆಳೆಯನ್ನು ಖಂಡಿತ ತಗೊಳ್ಳಿಕ್ಕೆ ಸಾಧ್ಯ ಇದೆ. ಈಗ ಸಾಕಷ್ಟು ಕೃಷಿಕರು ಇದರ ಪ್ರಯೋಜನವನ್ನು ಪಡೀತಾ ಇದ್ದಾರೆ. ಎಲ್ಲ ರೀತಿಯ ಕೃಷಿ ಬೆಳೆಗಳಿಗೂ ನಾವು ಅಳವಡಿಸ್ಬೋದು. ಹಾಗೆ ಈಗ ಅಡಿಕೆ ಇರ್ಬೋದು, ತೆಂಗು ಇರ್ಬೋದು, ಕಬ್ಬು ಇರ್ಬೋದು, ಅಥವಾ ಯಾವುದೇ ಗ್ರೌಂಡ್ ಕ್ರಾಪ್ಗಳು ಇರ್ಬೋದು. ಅಂಥ ಸಂದರ್ಭದಲ್ಲಿ ಇನ್ಲೈನ್ ಡ್ರಿಪ್ ಸಿಸ್ಟಮ್ ಭಾಳ ಒಳ್ಳೆ ಕೆಲಸಗಳನ್ನು ಮಾಡ್ತದೆ. ನಿರ್ವಹಣೆ ಕೂಡ ಸುಲಭ, ಅದರಲ್ಲಿ ತುಂಬ ಅದರ ಎಫೆಕ್ಟಿವ್ನೆಸ್ ಭಾಳ ಜಾಸ್ತಿ ಇದೆ. ಅದಕ್ಕೋಸ್ಕರ ಅಳವಡಿಕೆ ಕೂಡ ಭಾಳ ಸುಲಭ. ಇನ್ಲೈನ್ ಡ್ರಿಪ್ ಸಿಸ್ಟಮಲ್ಲಿ ಇನ್ನೊಂದು ಭಾಳ ಒಳ್ಳೆ ಪ್ರಯೋಜನ ಇದೆ. ನೀರು ಮತ್ತು ಗೊಬ್ಬರ ಕೊಟ್ಟಲ್ಲಿ ಕಳೆಗಳು ಬರ್ತವೆ.
ಆವಾಗ ಇನ್ಲೈನ್ ಡ್ರಿಪ್ಸಲ್ಲಿ ಯಾವುದೇ ಡ್ರಿಪ್ಪರ್ನ ಹೊರಗಡೆ ಯಾವ ಬಟನ್ಗಳು ಯಾವುದೂ ಇರೋದಿಲ್ಲ. ಆವಾಗ ಯಾವುದೇ ವೀಡಿಂಗು ಮಾಡಿದಾಗೂ ಕೂಡ ಇದು ಡ್ರಿಪ್ ಲೈನ್ಗಳಿಗೆ ಡ್ಯಾಮೇಜ್ ಬರುವುದಿಲ್ಲ, ಯಾವುದೇ ಸಮಸ್ಯೆ ಬರುವುದಿಲ್ಲ. ಇದು ನಿರ್ವಹಣೆ ಭಾಳ ಸುಲಭ, ಇಳುವರಿನೂ ಜಾಸ್ತಿ, ನಿರ್ವಹಣೆ ಸುಲಭ. ಅದಕ್ಕೋಸ್ಕರ ಬೆಳೆಗಳ ಹೊಂದ್ಕೊಂಡು ಅದರ ಗ್ಯಾಪ್ ಅಂತರವನ್ನು ಹೊಂದ್ಕೊಂಡು ಯಾವುದು ಸೂಟಬಲ್ ಅದನ್ನು ಎರಡು ಕೂಡ ಅಳವಡಿಸ್ಬೋದು. ಬಟನ್ ಡ್ರಿಪ್ಪರ್ ಯೂಸ್ ಮಾಡ್ಬೋದು, ಇನ್ಲೈನ್ ಡ್ರಿಪ್ಪರ್ ಯೂಸ್ ಮಾಡ್ಬೋದು. ಈಗ ನಾನು ಅಡಿಕೆ ಬಗ್ಗೆ, ಮಲೆನಾಡಲ್ಲಿ ಹೆಚ್ಚಾಗಿ ಅಡಿಕೆ, ಕಾಳುಮೆಣಸು, ತೆಂಗು, ಬಾಳೆ ಇತ್ಯಾದಿ, ಈಗ ಪೈನಾಪಲ್ ಇಂಥ ಕ್ರಾಪ್ಗಳನ್ನು ಅಂತರ ಬೆಳೆಯಾಗಿ ಬೆಳೀತಾರೆ. ಅಂಥ ಸಂದರ್ಭದಲ್ಲಿ ನಿಮಗೆ ಒಂದೊಂದು ಸಸಿಗಳಿಗೆ ಒಂದೊಂದು ಅಗತ್ಯಗಳಿರೋದ್ರಿಂದ ಅದರ ನಿರ್ವಹಣೆ ಇನ್ಲೈನ್ ಡ್ರಿಪ್ಪರಲ್ಲಿ ಭಾಳ ಸುಲಭದಲ್ಲಿ ಮಾಡ್ಬೋದು. ಈಗ ರೈತರು ನೀರಾವರಿಯ ವಿಧಾನವನ್ನ ಒಂದು ಫೈನಲ್ ಮಾಡಿ ಈ ತರದ ಇರಿಗೇಷನ್ ಸಿಸ್ಟಮ್ ಆಗಬೇಕು ಅಂತಂದ್ರೆ ಅವರಿಗೆ ನೀರಿನ ಮೂಲ ಎಷ್ಟಿರಬೇಕು? ಒಂದು ಮಿನಿಮಮ್ ಕ್ಷೇತ್ರವನ್ನು ನಾವು ತಗೊಂಡ್ರೆ 1 ಎಕರೆಯಿಂದ 5 ಎಕರೆವರೆಗೆ ಎಷ್ಟು ನೀರಿನ ಪ್ರಮಾಣ ಅವನಿಗೆ ಲಭ್ಯತೆ ಇರಬೇಕು? ನೀರಿನ ಪ್ರಮಾಣ ಅಂದರೆ 1 ಎಕರೆ ಜಾಗದಲ್ಲಿ ನಾವು ಆಧುನಿಕ ಪದ್ಧತಿಯ ಡ್ರಿಪ್ ಇರಿಗೇಷನ್ ಮಾಡ್ತೀವಿ ಅಂತಾದರೆ 1 ಎಕರೆ ಅಂತ ಅಡಿಕೆಯನ್ನು ತೊಗೊಂಡ್ರೆ ಹೆಚ್ಚು ಕಮ್ಮಿ 7,500 8,000 ಲೀಟರ್ ಬೇಕಾಗ್ತದೆ. 1 ಎಕರೆಗೆ ಒಂದು ಸಾತಿ ಇರಿಗೇಷನ್ ಮಾಡಲಿಕ್ಕೆ 8,000 ಲೀಟರ್. ಇದು ಡ್ರಿಪ್ ಇರಿಗೇಷನ್ ಸಿಸ್ಟಮಲ್ಲೂ ಇನ್ನೊಂದು ಭಾಳ ಪ್ರಾಮುಖ್ಯವಾಗಿ ಅರ್ಥ ಮಾಡಬೇಕಾಗಿರೋದು ಅಂದರೆ ಇರಿಗೇಷನ್ ಸೈಕಲ್, ಎಷ್ಟು ದಿವಸಕ್ಕೆ ಎಷ್ಟು ಗಂಟೆಗೆ ಒಂದ್ಸಲಿ ಕೊಡಬೇಕು ಅಂತೇಳಿ. ಅದು ತುಂಬ ಸಣ್ಣ ಪ್ರಮಾಣದಲ್ಲಿ ನೀರನ್ನು ಕೊಡುವಂಥ ಮೆಥಡ್ ಇದು. ಆದರೆ ಕೊಡುವಂಥ ಇದನ್ನು ಹತ್ರ ಯಾವುದು ಇರಿಗೇಷನ್ ಶಿಫ್ಟ್ಗಳನ್ನು ಹತ್ತಿರ ಮಾಡುವಂಥ ವಿಧಾನವೇ ನಿಜವಾದ ಡ್ರಿಪ್ ಇರಿಗೇಷನ್ ಕಾನ್ಸೆಪ್ಟ್. ಅದು ಬೇಸಿಕ್ ಡ್ರಿಪ್ ಇರಿಗೇಷನ್ ಕಾನ್ಸೆಪ್ಟ್ ಅಂದರೆ ಅದು. ಅದಕ್ಕೋಸ್ಕರ ಇದೆಲ್ಲ ಈ ಡ್ರಿಪ್ಪು, ಇನ್ಲೈನ್ ಡ್ರಿಪ್ಪರ್ಸು ಎಲ್ಲ ಡಿವೈಸ್ಗಳಷ್ಟೇ ಹೊರತು. ಹಾಗಿದ್ರೆ ನಾವೀಗ ಕಾನ್ಸೆಪ್ಟ್ ಅಂದರೆ ಏನೀಗ ನಾನಾಗ ಸ್ಪ್ರಿಂಕ್ಲರ್ನ ಬಗ್ಗೆ ಹೇಳಿದೆ, ಕೃತಕ ಮಳೆ ಅಂಥೇಳಿ. ಇದು ಹಾಗಲ್ಲ, ಇದು ಶಿಫ್ಟ್ಗಳನ್ನು ಹತ್ತಿರ ಮಾಡುವಂಥದ್ದು. ಹತ್ತಿರ ಮಾಡೋದು ಎಷ್ಟು ಅಂದರೆ 24 ಗಂಟೆಗೆ ಒಂದ್ಸಲಿ, ಪ್ರತಿ 24 ದಿವಸಕ್ಕೆ ಒಂದ್ಸಲ ಇರಿಗೇಷನ್ ಕೊಡುವಂಥದ್ದು ಡ್ರಿಪ್ ಇರಿಗೇಷನ್ ನಿಜವಾದ ಕಾನ್ಸೆಪ್ಟ್. ವೀಕ್ಷಕರೇ, ಇವತ್ತಿನ ವಿಡಿಯೋವನ್ನು ವಾಟರ್ ವಿಂಗ್ ಟೆಕ್ನಾಲಜಿ ಅಥವಾ ಬೇರೆ ಯಾವುದೇ ಕಂಪನಿಯ ಪ್ರಮೋಷನ್ಗಾಗಿ ಮಾಡಿದ್ದಲ್ಲ. ರೈತರು ವ್ಯವಸ್ಥಿತವಾಗಿ ನೀರಾವರಿ ಮತ್ತು ರಸಾವರಿ ಘಟಕವನ್ನು ಅಳವಡಿಸಿಕೊಂಡು ಅದರಿಂದ ಹೆಚ್ಚಿನ ಬೆಳೆಯಲ್ಲಿ ಆದಾಯವನ್ನು ಪಡಿಬೇಕು ಹೇಳುವಂಥ ಒಂದು ಸದುದ್ದೇಶ ನಮ್ಮದಾಗಿತ್ತು. ನೀವು ಯಾವುದೇ ರೀತಿಯ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದಿದ್ದರೂ ನಿಮ್ಮ ಶ್ರಮ ಮತ್ತು ಬಂಡವಾಳಕ್ಕೆ ತಕ್ಕನಾದ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಳ್ಳಿ ಹೇಳುವುದು ನಮ್ಮ ಆಶಯ. ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.